ನಮ್ಮ ಮಧುಗಿರಿನಲ್ಲಿ ಹೆಚ್ಚು ಕಾಲೇಜುಗಳು, ಕಟ್ಟಡಗಳು, ಹಾಸ್ಟೆಲ್ಗಳು ಯಾವುದೇ ತಾಲೂಕಲ್ಲಿಲ್ಲ ಇಷ್ಟು. ಬಿಗ್ ಬ್ರೇಕಿಂಗ್. ಮಧುಗಿರಿಯಲ್ಲಿ ಭಾರೀ ಉದ್ಯೋಗ ಮೇಳ. ಶಾಸಕ ಕೆಎನ್ ರಾಜಣ್ಣನವರ ಹುಟ್ಟುಹಬ್ಬಕ್ಕೆ ಯುವಕರಿಗೆ ಜಾಬ್ ಗಿಫ್ಟ್. ಎಂಎಲ್ಸಿ ರಾಜೇಂದ್ರ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮ ಭಾರೀ ಯಶಸ್ಸು ಕಂಡಿತು. ನೂರಾರು ಯುವಕ ಯುವತಿಯರು ಭಾಗವಹಿಸಿ ಹಲವು ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳನ್ನು ಪಡೆದರು. ನಿರುದ್ಯೋಗದಿಂದ ಬಳಲುತ್ತಿದ್ದ ಯುವಕರಿಗೆ ಇದು ಸುವರ್ಣಾವಕಾಶವಾಗಿ ಪರಿಣಮಿಸಿತು. ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದರು. ಮಧುಗಿರಿ ತಾಲೂಕಿನ ಯುವಕರಿಗೆ ಹೊಸ ಭರವಸೆ ನೀಡಿದ ಈ ಕಾರ್ಯಕ್ರಮಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ವಿಜ್ವಲ ಸುದ್ದಿ, ಹರೀಶ್, ಮಧುಗಿರಿ. ಅಷ್ಟು ಹಾಸ್ಟೆಲ್ಗಳು, ಕಾಲೇಜುಗಳು ಇವೆಲ್ಲವನ್ನು ಕೂಡ ನಮ್ಮ ಮಧುಗಿರಿಯಲ್ಲಿ ನಾವು ಪ್ರಾರಂಭ ನಿಮ್ಮೆಲ್ಲರ ಅನುಕೂಲಕ್ಕೆ ಮಾಡಿರ್ತಕ್ಕಂಥ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ವಿದ್ಯೆ ಕಲಿತವರಿಗೆ ವಿದ್ಯೆ ಅಂತಕ್ಕಂಥದ್ದಿದೆಯಲ್ಲ, ಅದು ಸರ್ವಸ್ವವನ್ನು ಗಳಿಸ್ಕೊಡ್ತದೆ. ಮನುಷ್ಯನಿಗೆ ಸ್ವಾಭಿಮಾನ, ಗೌರವವನ್ನು ತಂದುಕೊಡೋದು ಅಂತ ಹೇಳಿದ್ರೆ ವಿದ್ಯೆ ಮಾತ್ರ. ದೊಡ್ಡ ವಿದ್ಯಾವಂತರಾಗಿ, ಚಿಕ್ಕ ವಿದ್ಯಾವಂತರಾಗಿ, ವಿದ್ಯೆನೇ. ಆ ವಿದ್ಯೆಯಿಂದ ನೀವು ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನ ಮಾಡಲಿಕ್ಕೆ ಅದು ಕಾರಣೀಭೂತ ಆಗ್ತಕ್ಕಂಥ ವಸ್ತು ಅಂತ ಹೇಳಿದ್ರೆ ವಿದ್ಯೆ. ಹಾಗಾಗಿ ನಾನು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಮತ್ತು ಪೋಷಕರನ್ನು ಕೂಡ ಆ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಮೂಡುವ ರೀತಿಯಲ್ಲಿ ನಾನು ನಮ್ಮ ತಾಲೂಕಲ್ಲಿ ಮಾಡಿರ್ತಕ್ಕಂಥ. ಈಗ ಮಕ್ಕಳಿಗೂ ಕೂಡ ನಾವು ಯೂನಿಫಾರ್ಮ್ ಕೊಡ್ತಾರೆ ಸರ್ಕಾರದಿಂದ, ನೋಟ್ ಪುಸ್ತಕ ಸರ್ಕಾರದಿಂದ ಕೊಡೋದಿಲ್ಲ. ಆದರೆ ಸ್ಥಳೀಯ ಸಂಸ್ಥೆಗಳನ್ನೆಲ್ಲವನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ನೋಟ್ ಪುಸ್ತಕಗಳನ್ನು ಕೂಡ SSLC ವರೆಗೆ ಎಷ್ಟು ಪುಸ್ತಕ ಬೇಕೋ ಅಷ್ಟನ್ನು ಕೂಡ ಕೊಡುವಂತ ವ್ಯವಸ್ಥೆ ನಾವು ಮಾಡಿದ್ವಿ. ಹಾಗೆಯೇ ಈ ವರ್ಷದಿಂದ ಜೂನ್ ತಿಂಗಳಲ್ಲಿ ಏನು ಅಂಗನವಾಡಿ ಮಕ್ಕಳು ಬರ್ತಾರೆ, ಅಂಗನವಾಡಿ ಮಕ್ಕಳಿಗೂ ಕೂಡ ಯೂನಿಫಾರ್ಮ್ ಅನ್ನ ಕೊಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ವ್ಯವಸ್ಥೆ ಮಾಡಿದ್ದೇವೆ. ಆ ಸಣ್ಣ ವಯಸ್ಸಿನ ಮಕ್ಕಳಲ್ಲೂ ಕೂಡ ಶಿಸ್ತು ಬರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಮನೆಯಲ್ಲಿ ಒಬ್ಬ ಕೂಲಿ ಮಾಡ್ತಕ್ಕಂಥ ಕುಟುಂಬದಲ್ಲಿ ಅವರ ಮಗ ಆಗ್ಲಿ ಮಗಳಾಗ್ಲಿ ಯೂನಿಫಾರ್ಮ್ ಹಾಕೊಂಡು, ಟೈ ಕಟ್ಕೊಂಡು, ಶೂ ಹಾಕೊಂಡು ಆಚೆಗೆ ಹೋದ್ರೆ ಅವನಿಗೆ ಆಕಾಶಕ್ಕೆ ನಾರೇ ಗೇಣಿರ್ತಕ್ಕಂಥ ಅಷ್ಟು ಸಂತೋಷ ಪಡ್ತಾರೆ. ಹಾಗೆ ಆ ಮಕ್ಕಳಲ್ಲಿ ಶಿಸ್ತು ಬರ್ತದೆ, ಮತ್ತೆ ವಿದ್ಯಾವಂತರು ಕೂಡ ಆಗ್ತಾರೆ. ಶಾಲೆ ಕಾಲೇಜುಗಳಲ್ಲಿ ಬಂದ್ರೆ ಅವರಿಗೆ ತಾರತಮ್ಯ ಅಂತಕ್ಕಂಥದ್ದು, ಕೀಳರಿಮೆ ಅಂತಕ್ಕಂಥದ್ದು ಮಕ್ಕಳಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ರೂಪಿಸತಕ್ಕಂಥದ್ದು. ಆ ರೀತಿ ವಿದ್ಯಾವಂತರಾದಾಗ ಮಾತ್ರ ಈ ರೀತಿಯ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಕ್ಕಂಥ ಅರ್ಹತೆ ಬರ್ತದೆ. ವಿದ್ಯಾವಂತರಾಗದೇ ಇದ್ರೆ ಉದ್ಯೋಗ ಮೇಳದಲ್ಲಿ ನಿಮ್ಮನ್ನು ಯಾರು ಕೇಳೋರು ಇರೋದಿಲ್ಲ. ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ನಿಮ್ಮ ವಿದ್ಯೆಗೆ ತಕ್ಕಂತೆ ಉದ್ಯೋಗವನ್ನು ಗಳಿಸ್ತಕ್ಕಂಥದ್ದು ಈ ಉದ್ಯೋಗ ಮೇಳದ ಉದ್ದೇಶ. ಈ ಉದ್ದೇಶ ಈಡೇರಬೇಕು. ಉದ್ಯೋಗಾಕಾಂಕ್ಷಿಗಳಿಗೆ ಅವ್ರಿಗೂ ಕೂಡ ಅವರ ನಿರೀಕ್ಷೆಯಂತೆ ಅನುಕೂಲ ಆದಾಗ ಮಾತ್ರ ಈ ಉದ್ಯೋಗ ಮೇಳದ ಸಫಲತೆ ಅಂತ ಹೇಳಿ ನಾನು ಅದನ್ನು ಕೂಡ ಭಾವಿಸಿದ್ದೇನೆ. ಆದ್ರಿಂದ ಯಾರೆಲ್ಲ ಉದ್ಯೋಗ ದೊರಕುತ್ತೆ ಬಹಳ ಸಂತೋಷ, ಅವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅಂತಾನು ಕೂಡ ಭಾವಿಸ್ತೇನೆ. ಯಾರಿಗಾದ್ರೂ ಕೂಡ ಆಗದೆ ಇದ್ರೆ ಅವರು ನಿರಾಶರಾಗ್ತಕ್ಕಂಥ ಅಗತ್ಯತೆ ಇಲ್ಲ. ಪ್ರಪಂಚ ಬಹಳ ದೊಡ್ಡದಿದೆ. ಇವತ್ತಲ್ಲ ನಾಳೆ ನಿಮ್ಮ ವಿದ್ಯಾ ಅರ್ಹತೆಗೆ ತಕ್ಕಂತೆ ಅವಕಾಶಗಳು ದೊರಕುತ್ತೆ. ಆದ್ರಿಂದ ದಯಮಾಡಿ ಉದ್ಯೋಗಾಕಾಂಕ್ಷಿಗಳು ಯಾರೆಲ್ಲ ಬಂದಿದ್ದೀರಿ, ತಮ್ಗೆಲ್ಲರಿಗೂ ಕೂಡ ಭವಿಷ್ಯದಲ್ಲಿ ಒಳ್ಳೇದಾಗ್ತದೆ. ಮುಂದೆನೂ ಕೂಡ ನೀವೆಲ್ಲ ಯಾವತ್ತೂ ನಿರುತ್ಸಾಹದಿಂದ ಇರಬಾರ್ದು, ಬಹಳ ಉತ್ಸಾಹದಲ್ಲಿ ಇರಬೇಕು. ಇವತ್ತಲ್ಲ ನಾಳೆ ನಾನು ಏನೆಲ್ಲ ಮನಸ್ಸಲ್ಲಿ ಅನ್ಕೊಂಡಿದ್ದೀನಿ ಅದನ್ನು ಸಾಧಿಸ್ತೇನೆ ಅಂತಕ್ಕಂಥ ಹಠ, ಛಲ ಬರಬೇಕು. ವಿದ್ಯಾವಂತರಾಗುವಾಗಲೂ ಅಷ್ಟೇ ಮಕ್ಕಳಲ್ಲೂ ಕೂಡ ಹಠ, ಛಲ ಬರಬೇಕು. ನಾನು ಇವನಿಗೆ ಅದನ್ನ ಪಾಸ್ ಮಾಡ್ತೀನಿ, ಇದನ್ನ ಪಾಸ್ ಮಾಡ್ತೀನಿ, ದೊಡ್ಡ ವಿದ್ಯಾವಂತ ಆಗ್ತೀನಿ ಅಂತಕ್ಕಂಥ ಹಠ, ಛಲ ಮಕ್ಕಳಲ್ಲೂ ಬರಬೇಕು. ಆ ಹಠ, ಛಲದ ಪ್ರಯತ್ನವಾಗಿ ವಿದ್ಯಾವಂತರಾದ ಮೇಲೆ ನಾನು ಕೂಡ ನನ್ನ ಜೀವನದಲ್ಲಿ ಇದನ್ನ ಸಾಧನೆ ಮಾಡ್ತೇನೆ ಅಂತಕ್ಕಂಥ ಹಠನೂ ಕೂಡ ನಿಮ್ಮಲ್ಲಿ ಬರಬೇಕು. ಯಾವ ಮಕ್ಕಳು ಕೂಡ ದಡ್ರೇನಿರೋದಿಲ್ಲ, ಎಲ್ಲ ಬುದ್ಧಿವಂತರೆ. ವಿದ್ಯೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಸಾಧಕರ ಸೊತ್ತೆ ಹೊರತು ಸೋಮಾರಿಗಳು ಸೊತ್ತಲ್ಲ.
ಯಾರು ವಿದ್ಯೆಯನ್ನ ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾರೆ ಅವರಿಗೆ ಸರಸ್ವತಿ ಒಲಿತಾಳೆ ಅಂತಕ್ಕಂಥದ್ದು ನನ್ನ ಒಂದು ಅನುಭವದ ಮಾತು. ಆದ್ರಿಂದ ವಿದ್ಯಾವಂತರಾದ ಮೇಲೂ ಕೂಡ ಉದ್ಯೋಗನೂ ಕೂಡ ಒಂದಲ್ಲ ಒಂದು ದೊರಕುತ್ತೆ. ಪ್ರತಿಯೊಬ್ಬರು ಯಾರು ನಿರಾಶರಾಗ್ತಕ್ಕಂಥದ್ದಕ್ಕೆ ಯಾವ ಸಂದರ್ಭ ಏನಿಲ್ಲ, ಉತ್ಸಾಹದಲ್ಲಿ ಇರಬೇಕು. ನೀವು ಕೂಡ